ಸಮೃದ್ಧ ಏನು ಮಾಡ್ತಾ ಇದ್ದೀಯಾ? ಅಡುಗೆಗೆ ಏನು ಮಾಡಲಿ ಇವತ್ತು ನಿನಗೆ ಸೈಡ್ಸು? ಅಮ್ಮ, ನಾನು ಟೆಸ್ಟ್ ಓದ್ಕೋತಾ ಇದ್ದೀನಿ. ಇವತ್ತು ನನಗೆ ನುಗ್ಗೆಕಾಯಿ ಪಲ್ಯ ಮಾಡಿಕೊಡು, ಖಾರವಾಗಿ. ನನ್ನ ಮಗ ನುಗ್ಗೆಕಾಯಿ ಪಲ್ಯ ಕೇಳಿದ್ದಾನೆ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ಥರ ಮಾಡೋದು ನೋಡೋಣ. ಅದಕ್ಕೂ ಮೊದಲು ಈ ವಿಡಿಯೋ ಕೊನೆಗಂಟ ನೋಡಿ. ಬನ್ನಿ ಯಾವ ಥರ ಮಾಡೋದು ಶುರು ಮಾಡೋಣ. ಮೊದಲಿಗೆ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೊಗೊಬೇಕು. ನೀಟಾಗಿ ಒಂದೇ ಸಮವಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ವಾಟರಲ್ಲಿ ಹಾಕ್ಕೊಬೇಕು. ನೋಡಿ, ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಕ್ಕೋತಾ ಇದ್ದೀನಿ. ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ. ಬಾಂಡಿ ಇಟ್ಕೊಬೇಕು. ಸ್ವಲ್ಪ ಸಾಸಿವೆ, ಅಡುಗೆ ಎಣ್ಣೆ, ಕರಿಬೇವು ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟು ಹೆಚ್ಚಿಟ್ಕೊಂಡಿರೋಂತಹ 1.5 ಸ್ಪೂನು, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಮೀಡಿಯಮ್ ಸೈಜ್ ಒಂದು, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಮೀಡಿಯಮ್ ಸೈಜ್ ಒಂದು, ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ. ನೋಡಿ, ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ ರೆಡಿಯಾಗಿದೆ. ನುಗ್ಗೆಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡಿರೋದೆಲ್ಲ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅದನ್ನು ಕೂಡ ನೀಟಾಗಿ ತಿರುಗಿಸ್ಕೊಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟು, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು. ತಿರುಗಿಸ್ತಾನೆ ಇರಬೇಕು, ಯಾಕಂದರೆ ತಳ ಹಿಡಿದು ಬಿಡುತ್ತೆ. ಆಯಿಲೇನು ಹಾಕಲ್ಲಲ್ವ. ನೋಡಿ, ಮುಚ್ಚಳ ಇದ್ದೀನಿ. ಕಮ್ಮಿ ಉರಿಲೇ ಬೇಯಿಸ್ಕೊಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ನೋಡಿ, ಈ ಥರ ಹವೆ ಬಿಟ್ಟಿರುತ್ತೆ ನೀರು. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ನೀಟಾಗಿ ಅದನ್ನು ಕೂಡ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಬೇಕು. ಕಾಯಿ ತುರಿ ಸಣ್ಣದಾಗಿ ತುರಿದಿಟ್ಕೊಂಡಿರೋದು, ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಖಾರದ ಪುಡಿ 1 ಸ್ಪೂನು, ಅರಿಶಿನ ಪೌಡರು 1/2 ಸ್ಪೂನು, ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ವಾಟರು ಸ್ವಲ್ಪ ಹಾಕೋತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ತಿರುಗಿಸ್ಕೊಬೇಕು. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಥರನೇ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಮಸಾಲೆ ಎಲ್ಲ. ನೋಡಿ, ಮುಚ್ಚಿಕ್ಕೋತಾ ಇದ್ದೀನಿ ಮತ್ತೆ. ನೋಡಿ, ಆಗಿದೆ. ಯಾವ ಥರ ಕುದೀತಾ ಇದೆ ಅಂತ. ಸ್ಮೆಲ್ ಹಂಗೆ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನೋಡಿ ಯಾವ ಥರ ಬಂದಿದೆ ಕಲರು ಅಂತ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ತಳ ಹಿಡಿದ್ಬಿಟ್ರೆ ಈ ಥರ ನೀಟಾಗಿ ಥರ ಸೋಟು ನೀಟಾಗಿ ಚೂಪಾಗಿರೋದು ತೊಗೊಂಡು ತಳ ಎಲ್ಲ ನೀಟಾಗಿ ಕೆರ್ಕೊಂಡು ನೋಡಿ ಯಾವ ಥರ ಬಂದಿದೆ, ರೆಡಿಯಾಗಿದೆ. ಇವಾಗ ಬೌಲಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಸೂಪರಾಗಿ ಬಂದಿದೆ ಪಲ್ಯ. ನಮ್ಮ ಮನೇಲಿ ಈ ಥರ ಮಾಡೋದು. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರೋ ಇದನ್ನು ಒಂದ್ಸರಿ ಮಾಡಿ ನೋಡಿ. ಅನ್ನ ಸಾಂಬಾರು ಜೊತೆ ಸೈಡ್ಸು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಗ್ರೇವಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಅನ್ನ ಸಾಂಬಾರು ಜೊತೆ ತಿನ್ಬೋದು. ಖಾರವಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅನ್ನ ಸಾಂಬಾರು ಜೊತೆ ನುಗ್ಗೆಕಾಯಿ ಪಲ್ಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಟೇಸ್ಟ್ ನೋಡಿ ಏನಂತಾನೆ ನೋಡೋಣ ಬನ್ನಿ. ಸಮೃದ್ಧ ನುಗ್ಗೆಕಾಯಿ ಪಲ್ಯ ರೆಡಿಯಾಗಿದೆ, ತಗೋ. ಕೊಡಮ್ಮ, ನಂಗೆ ಟೇಸ್ಟ್ ನೋಡ್ತೀನಿ ಫಸ್ಟು. ವಾವ್, ಸೂಪರಾಗಿದೆ. ವಾವ್ ಅಮ್ಮಿ, ನುಗ್ಗೆಕಾಯಿ ತಿಂತಾಯಿದ್ದೀನಿ ನೋಡಿ ಗೈಸ್. ನಾನು ಮಾಡಿರೋ ನುಗ್ಗೆಕಾಯಿ ಪಲ್ಯ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸಾರಿ ಮನೇಲಿ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.